ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದು ಬಹಳ ದೊಡ್ಡದಾದಂಥ ಬೆಳವಣಿಗೆ ಆಗಿದೆ, ಆದರೆ ಅದು ಎಲ್ಲಿಯೂ ಕೂಡ ಸುದ್ದಿಯಾಗಿಲ್ಲ. ಇಂಥ ವಿಷಯಗಳು ಸುದ್ದಿ ಆಗೋದೇ ಇಲ್ಲ. ಯಾವುದು ಅತ್ಯಂತ ಸಂವೇದನಾಶೀಲ ಆಗಿದೆಯೋ, ಯಾವುದು ಸೆನ್ಸೇಷನಲ್ ಅಂತ ಇದೆಯೋ ಅಂಥ ವಿಷಯಗಳಿಗೆ ಮಾಧ್ಯಮಗಳಲ್ಲಿ ಪ್ರಾಧಾನ್ಯತೆ ದೊರಕುತ್ತದೆ ವಿನಃ ಯಾವುದು ಸತ್ಯದ ನಿಕಷದಲ್ಲಿ ಹೊರಗಡೆ ಬಂದಿದೆಯೋ ಅದರ ಬಗ್ಗೆ ಯಾರೂ ಗಮನವನ್ನೇ ಹರಿಸೋದಿಲ್ಲ. ನಿನ್ನೆ ಒಂದು ಬೃಹತ್ ಬೆಳವಣಿಗೆ ಆಗಿದೆ. ಅದಕ್ಕಿಂತ ಮುಂಚೆ ಮೊನ್ನೆ ಸುಪ್ರೀಂ ಕೋರ್ಟು ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಅವರಿಗೆ ತಪರಾಕಿ ಹಾಕಿದೆ. 2024 ಮಹಾರಾಷ್ಟ್ರ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಹೇರಾಫೇರಿಯಾಗಿಲ್ಲ. ಅನಗತ್ಯವಾಗಿ ಕೋರ್ಟಿನ ಸಮಯವನ್ನು ನೀವು ವ್ಯರ್ಥಗೊಳಿಸಬೇಡಿ, ಚುನಾವಣಾ ಆಯೋಗದ ಮೇಲೆ ನೀವು ಕೈ ತೋರಿಸಬೇಡಿ ಅಂತ ಸ್ಪಷ್ಟವಾದಂಥ ನಿರ್ದೇಶನವನ್ನು ನೀಡಿದೆ. ತಪರಾಕಿ ಹಾಕಿದೆ, ಕೇಸನ್ನು ವಜಾ ಮಾಡಿ ಆಗಿದೆ. ಕಳೆದ ದೇವನಹಳ್ಳಿ ಕಾನ್ಸ್ಟಿಟ್ಯೂಯೆನ್ಸಿ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿದ್ದಕ್ಕಿಂತ ಮುಂಚೆ ಅತಿ ಹೆಚ್ಚು ಸುದ್ದಿಯಲ್ಲಿ ಅವರು ಯಾವಾಗಲೂ ಮಾತಾಡ್ತಾ ಇದ್ದದ್ದು ಮಹಾರಾಷ್ಟ್ರದಲ್ಲಿ ಇದ್ದಕ್ಕಿದ್ದ ಹಾಗೆ ವೋಟರ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ಹೇಗೆ ಅಂತ. ಆತ ಹೇಳ್ತಾ ಇದ್ದು ಸುಮಾರು 40 ಲಕ್ಷ ಮತದಾರರು ಇದ್ದಕ್ಕಿದ್ದ ಹಾಗೆ ಮಹಾರಾಷ್ಟ್ರದಲ್ಲಿ ಹೇಗೆ ಜಾಸ್ತಿ ಆದರು. ಚುನಾವಣಾ ಆಯೋಗ ಭಾಳ ದೊಡ್ಡದಾದಂಥ ಹೇರಾಫೇರಿಯನ್ನು ಮಾಡಿದೆ. ಇಲ್ಲದೆ ಹೋದರೆ ಕೇವಲ 2-3 ತಿಂಗಳ ಅವಧಿಯಲ್ಲಿ 40 ಲಕ್ಷ ಜನ ಮತದಾರರು ಎಲ್ಲಿಂದ ಹುಟ್ಟುಕೋತಾರೆ ಅಂತ ವಾದವನ್ನು ಮಂಡನೆ ಮಾಡ್ತಾಯಿದ್ರು. ಇಡೀ ದೇಶಾದ್ಯಂತ ಮಹಾರಾಷ್ಟ್ರದ ಚುನಾವಣೆಯ ಬಗ್ಗೆ ಇನ್ನಿಲ್ಲದ ಹಾಗೆ ವದಂತಿಗಳನ್ನು ಹರಡ್ತಾ ಇದ್ದರು, ಸುಳ್ಳುಗಳನ್ನು ಹೇಳ್ತಾ ಇದ್ದರು. ಕೇಳುವವರಿಗೆ ಇದು ಭಾಳ ಮುದ ಅನ್ನಿಸ್ತಾ ಇತ್ತು. ಇದ್ದರೂ ಇರಬಹುದು, ಯಾಕೆಂದರೆ ಇವ್ರು ಕೊಡ್ತಾ ಇರುವಂಥ ಅಂಕಿ ಸಂಖ್ಯೆಗಳನ್ನು ತೋರಿಸೋರು, ಕಾನ್ಸ್ಟಿಟ್ಯೂಯೆನ್ಸಿ ಹೆಸರು ತೋರಿಸೋರು, ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇಷ್ಟು ಜನ ಜಾಸ್ತಿ ಆಗಿದ್ದಾರೆ, ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇಷ್ಟು ಕಡಿಮೆ ಆಗಿದ್ದಾರೆ ಅಂತೆಲ್ಲ ಅಂಕಿ ಅಂಶಗಳನ್ನು ಕೊಡೋರು. ನೋಡಿದರೆ ಎಲ್ಲ ಅಂಕಿ ಅಂಶಗಳು ಸುಳ್ಳು. ಹಾಗಾದರೆ ಈ ಅಂಕಿ ಅಂಶಗಳನ್ನು ಇವರಿಗೆ ಕೊಟ್ಟವರು ಯಾರು? ಅದಕ್ಕೊಂದು ಸಂಸ್ಥೆ ಇದೆ. ಈ ಸಂಸ್ಥೆಯ ಕೆಲಸ ಏನು ಅಂದರೆ, ಚುನಾವಣೆಯ ಸಂದರ್ಭದಲ್ಲಿ ತನಗೆ ಹೇಗೆ ಬೇಕೋ ಹಾಗೆ ಅಥವಾ ತನ್ನ NGOಗಳು ಯಾವ ರೀತಿ ಬಯಸ್ತಾರೋ ಆ ರೀತಿಯಾಗಿ ಅಂಕಿಅಂಶಗಳನ್ನು ತಯಾರಿ ಮಾಡುವುದು. ಅದಕ್ಕಾಗಿ ಒಂದು ಕೊಠಡಿಯನ್ನು, ಒಂದು ಆಫೀಸನ್ನು, ವಾರ್ ರೂಮನ್ನು ತಯಾರಿ ಮಾಡಿಕೊಳ್ಳೋದು, ತನ್ನ ಮೂಲಕ ಅಂಥ ವಿಷಯಗಳನ್ನು ಹರಿಬಿಡೋದು. ಸಂಸ್ಥೆಯ ಹೆಸರು ಸೆಂಟರ್ ಫಾರ್ ಸ್ಟಡಿಯಿಂಗ್ ಆಫ್ ಡೆವಲಪಿಂಗ್ ಸೊಸೈಟೀಸ್ ಅಂತ. ಸೆಂಟರ್ ಫಾರ್ ಸ್ಟಡಿಯಿಂಗ್ ಆಫ್ ಡೆವಲಪಿಂಗ್ ಸೊಸೈಟೀಸ್. ಈ ಹೆಸರು ಕೇಳಿದ್ರೆ ನಿಮಗೇನು ಅರ್ಥನೇ ಆಗಲ್ಲ. ಅಭಿವೃದ್ಧಿ ಹೊಂದುತ್ತಿರುವಂಥ ಸಮಾಜ ಏನಿದೆ, ಸೊಸೈಟಿ ಏನಿದೆ, ಅದರ ಬಗ್ಗೆ ಅಧ್ಯಯನ ಮಾಡುವಂಥ ಸಂಸ್ಥೆ ಅಂತ ಇದರ ಹೆಸರು. ಇದಕ್ಕೊಬ್ಬ ಡೈರೆಕ್ಟ್ರು, ಆ ಡೈರೆಕ್ಟ್ರ್ ಹೆಸರು ಸಂಜಯ್ ಕುಮಾರ್ ಅಂಥೇಳಿ. ಈ ಸಂಜಯ್ ಕುಮಾರು ಈ ಕಂಪನಿಯನ್ನು ಮಾಡಿ, ಸಂಸ್ಥೆಯನ್ನು ಮಾಡಿ, ಈ ಸಂಸ್ಥೆಗೆ ಎಲ್ಲ ಬೇರೆ ಬೇರೆ ದೇಶ NGOಗಳಿಂದ ದುಡ್ಡನ್ನು ತರಿಸ್ಕೊತಾ ಇದ್ದದ್ದು. ನಾರ್ವೆಯ NGO ಫೌಂಡೇಶನ್ನಿಂದ ದುಡ್ಡು, ಬಿಲ್ ಗೇಟ್ಸ್ ಫೌಂಡೇಶನ್ನಿಂದ ದುಡ್ಡು, ಯುನೈಟೆಡ್ ಕಿಂಗ್ಡಮ್ನಿಂದ ಫಂಡ್ ಬರ್ತಾಯಿತ್ತು, ದೇಶದಲ್ಲಿರುವಂಥ ವಿಚ್ಛಿದ್ರಕಾರಿ ಶಕ್ತಿಗಳು ಇವರು ದುಡ್ಡು ಕೊಡ್ತಾಯಿದ್ವು. ಇವರು ಮಾಡ್ತಾ ಇದ್ದದ್ದು ಕೆಲಸ ಏನಪ್ಪ ಅಂತಂದರೆ ಅಂಕಿ ಅಂಶಗಳನ್ನು, ವಿಶ್ಲೇಷಣೆಗಳನ್ನು ಹರಿಬಿಡೋದು. ಈ ದೇಶದಲ್ಲಿ ಒಂದು ಸಿಸ್ಟಮ್ ಇದೆ. ಏನು ಸಿಸ್ಟಮ್ ಅಂತಂದರೆ, ಅಖಿಲೇಶ್ ಯಾದವ್ ಹೋಗಿ ಕೇಳಿ ನಿನಗೆ ಯಾರು ಮತ ಹಾಕ್ತಾರೆ ಅಂದ ತಕ್ಷಣ ನನಗೆ ಯಾದವರ ಮತ ಹಾಕ್ತಾರೆ ಮತ್ತು ಮುಸಲ್ಮಾನರ ಮತ ಹಾಕ್ತಾರೆ, MY ಅನ್ನೋ ಕಾಂಬಿನೇಷನ್ ಹೇಳ್ತಾರೆ. ಉಳಿದ ಸವರ್ಣೀಯರ ವಿರುದ್ಧ ಈತ ನಿರಂತರವಾಗಿ ದ್ವೇಷವನ್ನು ಸಾರ್ತಾ ಇರ್ತಾರೆ. ನೀವು ಬಹುಜನ ಸಮಾಜ ಪಾರ್ಟಿಗೆ ಹೋಗಿ, ಬಹುಜನ ಸಮಾಜ ಪಾರ್ಟಿ ಮಾಯಾವತಿ ಹತ್ರ ಹೋದರೆ ದಲಿತರು, ಆದಿವಾಸಿಗಳು, ಕೆಳವರ್ಗದ ತಳಸ್ಪರ್ಶಿ ಜನ ಏನಿದ್ದಾರೆ ಅವರ ಮತಗಳೇ ನನ್ನ ಬ್ಯಾಂಕು, ಉಳಿದವರೆಲ್ಲ ನನ್ನ ಶತ್ರುಗಳು ಅನ್ನುವ ರೀತಿಯಲ್ಲಿ ಆಕೆಯ ರಾಜಕೀಯ ನಡೀತಾ ಇರ್ತದೆ. ಇನ್ನು ಉಳಿದ ಯಾವುದೇ ಇಲ್ಲ, ಈ ತೇಜಸ್ವಿ ಯಾದವನ ಪಕ್ಷಕ್ಕೆ ಹೋಗಿ ಅಲ್ಲಿ ಹೋಗಿ ಕೇಳಿದರೆ ಅವರು ಅದೇ ಹೇಳ್ತಾರೆ, ಯಾದವರ ಮತಗಳು ನಂಗೆ ಬರ್ತವೆ, ಕುರ್ಮಿ ಜನಾಂಗದ ಮತಗಳು ಬರ್ತವೆ, ಅಲ್ಲಿರುವಂಥ ಉಳಿದ ಪಂಗಡಗಳ ಮತಗಳು ಬರ್ತವೆ, ಸವರ್ಣೀಯರು ನಮ್ಗೆ ಓಟ್ ಹಾಕೋದಿಲ್ಲ. ಈ ಅಂಕಿ ಅಂಶಗಳನ್ನು ಬಿತ್ತೋರು ಯಾರು? ಈ ಅಂಕಿ ಅಂಶಗಳನ್ನು ಕೊಡ್ತಾ ಇದ್ದಂಥ ವ್ಯಕ್ತಿ ಈ CSDS ಎನ್ನುವಂಥ ಏನು NGO ಇದೆ, ಇದರ ನಿರ್ದೇಶಕನಾದಂಥ ಸಂಜಯ್ ಕುಮಾರ್. ಈ ಯೋಗೇಂದ್ರ ಯಾದವ್ ಮತ್ತು ಈ ಸಂಜಯ್ ಕುಮಾರ್ ಸಿಮಿಲರ್ ಆದಂಥ ಕೆಲಸ. ಯೋಗೇಂದ್ರ ಯಾದವ್ ಬಗ್ಗೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವನ ಹೆಸರು ಯೋಗೇಂದ್ರ ಯಾದವ್ ಅಲ್ಲ, ಸಲೀಂ ಅಹಮ್ಮದ್ ಯಾದವ್ ಅಂತ ಆತನ ಹೆಸರು. ಸಲೀಂ ಯಾದವ್ ಇದ್ದದ್ದನ್ನು ಜನರಿಗೆ ಗೊತ್ತಾಗಬಾರ್ದು ಅಂಥೇಳಿ ಯೋಗೇಂದ್ರ ಯಾದವ್ ಅಂತ ಹೆಸರನ್ನು ಇಟ್ಕೊಂಡಿದ್ದಾನೆ. ನಿಂಗೆ ಸಲೀಂ ಅಹಮ್ಮದ್ ಯಾದವ್ ಅಂತ ಯಾಕೆ ಹೆಸರು ಬಂದರೆ, ನನ್ನ ಮನೆ ಹೆಸರು ಸಲೀಂ ಅಹಮ್ಮದ್ ಅಂತ ಹೇಳ್ತಾನೆ ಅವನು. ಈತ ಹರಿಯಾಣದ ಚುನಾವಣೆಯ ಸಂದರ್ಭದಲ್ಲಿ ಹೇಳಿದ್ದ, ಆತನಿಗೆ 3 ಸಂಭಾವನೆಗಳು ಕಂಡು ಬರ್ತವೆ ಅಂತ ಹೇಳಿದ್ದ. ಹರಿಯಾಣದ ಚುನಾವಣೆಯ ಸಂದರ್ಭದಲ್ಲಿ, ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನದು? ಮೊದಲನೇದಾಗಿ ಕಾಂಗ್ರೆಸ್ಸು ಹರಿಯಾಣದಲ್ಲಿ ಗೆಲ್ಲತ್ತೆ, ಸಂಭಾವನಾ 1 ಅಂದರೆ ಭವಿಷ್ಯ 1, ಭವಿಷ್ಯ 2, ಸಂಭಾವನಾ 2. ಏನು ಎರಡನೇ ಸಂಭಾವನೆ ಏನಪ್ಪ, ಎರಡನೇದು ಏನು ಸಾಧ್ಯತೆ ಏನಪ್ಪ? ಸಂಭಾವನಾ ಅಂದರೆ ಸಾಧ್ಯತೆ.
ಎರಡನೇ ಸಾಧ್ಯತೆ ಏನು? ಕಾಂಗ್ರೆಸ್ಸಿನ ಗಾಳಿ ಇಲ್ಲ, ಕಾಂಗ್ರೆಸ್ಸಿನ ಬಿರುಗಾಳಿ ಇದೆ ಹರಿಯಾಣದಲ್ಲಿ ಅಂತ. ಮೂರನೇ ಸಾಧ್ಯತೆ ಏನು? ಮೂರನೇ ಸಾಧ್ಯತೆ ಗಾಳಿಯಲ್ಲ, ಬಿರುಗಾಳಿಯಲ್ಲ, ಸುನಾಮಿ ಬೀಸ್ತಾ ಇದೆ ಹರಿಯಾಣದಲ್ಲಿ, ಆದ್ದರಿಂದ ಕಾಂಗ್ರೆಸ್ ಗೆಲ್ಲತ್ತೆ ಅಂತ. ಕಾಂಗ್ರೆಸ್ಸು ಲಗಾಟಿ ಹೊಡೆದೋಯ್ತು, BJP ಮತ್ತೆ ಅಧಿಕಾರಕ್ಕೆ ಬಂತು. ಇನ್ನು ರೈತರ ಹೋರಾಟದ ಸಂದರ್ಭದಲ್ಲಿ ಈ ಸಲೀಂ ಯಾದವ್ ಮಾಡಿದ ಕೆಲಸ ನಿಮ್ಗೆ ಗೊತ್ತಿದೆ. ಈತ ರೈತರ ಹೋರಾಟ ಆದಮೇಲೆ ಒಂದು ಮಾತನ್ನು ಅಖಿಲೇಶ್ ಯಾದವ್ ಹೇಳ್ತಾರೆ, ಅದು ಎಲ್ಲ ಕಡೆ ಪ್ರಚಾರದಲ್ಲಿದೆ. ನಾನು ರೈತರ ಕಾನೂನಿನ ವಿರುದ್ಧವಾಗಿದ್ದ ಮನುಷ್ಯನಲ್ಲ. ಉತ್ತರ ಪ್ರದೇಶದ 2022 ಚುನಾವಣೆಯಲ್ಲಿ ಅಖಿಲೇಶ್ ಯಾದವ್ಗೆ ಪಿಚ್ಚನ್ನು ರೆಡಿ ಮಾಡಿ ಕೊಡಲಿಕ್ಕಾಗಿ ಆ ಹೋರಾಟದಲ್ಲಿ ಭಾಗಿಯಾಗಿದ್ದೆ. ರೈತರಿಗೇನು ಅದರಲ್ಲಿ ಕಾನೂನಲ್ಲಿ ತಿದ್ದುಪಡಿಯಲ್ಲಿ ಅನ್ಯಾಯ ಇರಲಿಲ್ಲ. ಯೋಗಿ ಆದಿತ್ಯನಾಥನನ್ನು ಸೋಲಿಸಬೇಕಾಗಿತ್ತು. ಅದಕ್ಕೋಸ್ಕರ ಅಖಿಲೇಶ್ ಯಾದವ್ ಗೆಲ್ಲಿಸಲಿಕ್ಕೆ ಆ ರೀತಿ ಪಿಚ್ಚನ್ನು ರೆಡಿ ಮಾಡಿಕೊಡ್ಲಿಕ್ಕೆ ಇಷ್ಟೆಲ್ಲ ಮಾಡಬೇಕಾಯಿತು. ಆದರೆ ಏನು ಮಾಡೋದು, ಪಿಚ್ಚನ್ನು ರೆಡಿ ಮಾಡಿಕೊಟ್ಟೆ. ಆದರೆ ಅಖಿಲೇಶ್ ಯಾದವ್ ಸರಿಯಾಗಿ ಆಟ ಆಡಲಿಲ್ಲ, ಹೀಗಾಗಿ ಸೋಲ್ಬೇಕಾಯಿತು. ಯೋಗಿ ಆದಿತ್ಯನಾಥ್ ಗೆದ್ದರು ಅಂತ ಪಶ್ಚಾತ್ತಾಪ ಪಡ್ತಾ ಇರೋ ವಿಡಿಯೋ ಎಲ್ಲ ಕಡೆ ವೈರಲ್ ಆಯಿತು. ಅದೇ ರೀತಿ ಈ ಸಂಜಯ್ ಕುಮಾರ್ ಅನ್ನುವಂಥ ವ್ಯಕ್ತಿ, ಈತ ಮಹಾರಾಷ್ಟ್ರದ ಚುನಾವಣೆಯ ಅಂಕಿಅಂಶಗಳನ್ನು ಕೊಡ್ತಾ ಭಾರತೀಯ ಜನತಾ ಪಾರ್ಟಿ ಮೋಸ ಮಾಡಿದೆ, ಭಾರತೀಯ ಜನತಾ ಪಾರ್ಟಿ ಇಷ್ಟ ಬಂದ ಹಾಗೆ ಚುನಾವಣಾ ಆಯೋಗವನ್ನು ಬಳಸಿಕೊಂಡು 4 ಕ್ಷೇತ್ರಗಳಲ್ಲಿ 40 ಲಕ್ಷ ಮತದಾರನ ಜಾಸ್ತಿ ಮಾಡಿದೆ, 2 ಕ್ಷೇತ್ರಗಳಲ್ಲಿ ಮತದಾರ ಸಂಖ್ಯೆಯನ್ನು ಕಡಿಮೆ ಮಾಡಿದೆ. ಎಲ್ಲಿ ಮುಸಲ್ಮಾನರು, ಹಿಂದುಳಿದ ವರ್ಗದವರು ಅವರೆಲ್ಲ ಎಲ್ಲಿದ್ದಾರೆ ಅಲ್ಲಿ ಕಡಿಮೆ ಮಾಡಿಬಿಟ್ಟಿದೆ, ಎಲ್ಲಿ ಸವರ್ಣೀಯರು ಜಾಸ್ತಿ ಇದ್ದಾರೋ ಅಲ್ಲಿ ಮತದಾರ ಸಂಖ್ಯೆ ಜಾಸ್ತಿ ಮಾಡಿದೆ ಅಂತ ಈತ ವಿಷಯವನ್ನು ಚುನಾವಣೆ ಆದಮೇಲೆ ಚುನಾವಣೆ ಸಂದರ್ಭದಲ್ಲಿ ಹಾರಿಬಿಟ್ಬಿಟ್ಟ. ರಾಹುಲ್ ಗಾಂಧಿಯನ್ನು ಹಿಡ್ಕೊಂಡು ಊರೆಲ್ಲ ಭಾಷಣ, ಮಹಾರಾಷ್ಟ್ರದಲ್ಲಿ ಕ್ಯಾ ಕಿಯಾ ಹೈ, ಮಹಾರಾಷ್ಟ್ರ में क्या किया है, ಜಮ್ಮು ಕಾಶ್ಮೀರ में कितना वोट्स है, उतना वोट्स इधर ज़्यादा हो गए हैं ಅಂತ ಓದಲ್ಲೆಲ್ಲ ಭಾಷಣ. ಜೊತೆಗೆ ಈತ CSDS ಅಂತ ಏನಿದೆಯಲ್ಲ, ಈತ ಏನು ಅಂಕಿಅಂಶಗಳನ್ನು ಕೊಟ್ಟಿದ್ನೋ ಆ ಅಂಕಿಅಂಶಗಳನ್ನೆಲ್ಲರೂ ರೀಟ್ವೀಟ್ ಮಾಡೋರು. ಪವನ್ ಖೇಡಾದಿಂದ ಹಿಡಿದು ಸುಪ್ರಿಯಾ ಶ್ರೀನಾಥ್ದಿಂದ ಹಿಡಿದು ಜಯರಾಮ್ ರಮೇಶು, KC ವೇಣುಗೋಪಾಲು, ಕಾಂಗ್ರೆಸ್ಸು ಟ್ವಿಟರ್ ಹ್ಯಾಂಡಲು ಎಲ್ಲ ಕಡೆ ಅವಂದೇ. ಎಂಥ ಮೋಸ ಆಗೋಯ್ತು, ಎಂಥ ಮೋಸ ಆಗೋಯ್ತು. ಇದರಿಂದ ಭಾಳದೊಂದು ಷಡ್ಯಂತ್ರ ಇರುತ್ತೆ. ಏನಂದರೆ ಈ ರೀತಿಯಾಗಿ ಚುನಾವಣೆಯ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಚುನಾವಣೆ ನಡೆದಿಲ್ಲ. ಆದ್ದರಿಂದ ಈ ಚುನಾವಣೆ ಅರ್ಹ ಚುನಾವಣೆ ಅಲ್ಲ. ನಾವೇನು ಮಾಡಬೇಕು, ಜನರ ಇಚ್ಛೆಗೆ ವಿರುದ್ಧವಾಗಿ ನಡೆದಂಥ ಚುನಾವಣಾ ಫಲಿತಾಂಶ, ಆದ್ದರಿಂದ ದೇಶದಲ್ಲಿ ದಂಗೆ ಏಳೋಣ ಅನ್ನುವಂಥ ಒಂದು ನರೇಟಿವನ್ನು ಸೃಷ್ಟಿ ಮಾಡೋದು. ಯಾವಾಗ ಇದರಿಂದ ಅಮಾಯಕ ಜನ ಆತನ ಪರವಾಗಿ ದುಡ್ಡು ಬೇರೆ ಬರ್ತಾ ಇರ್ತದೆ, ಆ ಕಡೆ ನಾರ್ವೆಯಿಂದ ಬರುತ್ತೆ, ಈ ಕಡೆಯಿಂದ ಫೋರ್ಡ್ ಫೌಂಡೇಶನ್, ಬಿಲ್ ಗೇಟ್ಸ್ ಫೌಂಡೇಶನ್ನಿಂದ ಬರುತ್ತೆ, ಈ ಕಡೆ ಯುನೈಟೆಡ್ ಕಿಂಗ್ಡಮ್ನಿಂದ ಬರುತ್ತೆ, ಎಲ್ಲ ಕಡೆಯಿಂದ ದುಡ್ಡು ಬರ್ತಾ ಇರುತ್ತಲ್ಲ, ಇದನ್ನು ಪಂಪ್ ಮಾಡೋದು, ಜಗತ್ತಿನ ಎಲ್ಲ ಪೇಪರ್ಲಿ ಹರಡೋದು, ದೇಶದ ಒಳಗಡೆ ಸುದ್ದಿ ಮಾಡೋದು, ಅದಕ್ಕಾಗಿ ಜಾಥಾಗಳನ್ನು ಮಾಡಿಸೋದು, ಪ್ರತಿಭಟನೆ ಮಾಡಲಿಕ್ಕೆ ದುಡ್ಡು ಕೊಡೋದು ಎಲ್ಲ ಮಾಡಿ ದೇಶದಲ್ಲಿ ಗೃಹಯುದ್ಧವನ್ನು ಹುಟ್ಟುಹಾಕಿ ಬಾಂಗ್ಲಾದೇಶದಲ್ಲಿ ಮಾಡಿದ ಹಾಗೆ ಭಾರತದಲ್ಲಿ ಕೂಡ ಅದೇ ರೀತಿಯಾದಂಥ ಒಂದು ವಾತಾವರಣವನ್ನು ನಿರ್ಮಿಸಿ ನರೇಂದ್ರ ಮೋದಿ ಸರ್ಕಾರವನ್ನು ಕೆಡವಬೇಕು. ಇದೇ ಮಾತನ್ನು ಸಲ್ಮಾನ್ ಖುರ್ಷಿದ್ ಸ್ಪಷ್ಟವಾಗಿ ಹೇಳಿದರು. ಯಾವಾಗ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಬೀಳುತ್ತೋ ಮಾರನೇ ದಿವಸ ಭಾಷಣ ಮಾಡ್ತಾ ಹೇಳ್ತಾರೆ, ಯಾವ ಗೃಹಯುದ್ಧ ಆಗಿ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರು ಚುನಾವಣೆಯ ಸಂದರ್ಭದಲ್ಲಿ ಅವರು ತಮಗಿಷ್ಟ ಬಂದ ಹಾಗೆ ಚುನಾವಣೆಯನ್ನು ಮಾಡಿ ಗೆದ್ದಿದ್ದಾರೋ ಅದನ್ನು ಅಲ್ಲಿಯ ಜನ ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಕೆಯನ್ನು ಕೆಳಗಿಳಿಸಿದ್ದಾರಂತ. ನೋಡಿ ಹೆಂಗಿದೆ, ಚುನಾವಣೆಯಲ್ಲಿ ಹಾಕಿ ಮತ ಪಡೆದು ಗೆದ್ದದ್ದನ್ನು ಜನ ಪ್ರಜಾಪ್ರಭುತ್ವ ರೀತಿಯಲ್ಲಿ ದಂಗೆ ಮಾಡಿ ಆಕೆಯನ್ನು ಕೆಳಗಿಳಿಸಿದ್ದಾರಂತೆ. ರವೀಶ್ ಕುಮಾರ್ ಅದೇ ಹೇಳಿದ್ದು, ಪುಣ್ಯಪ್ರಸೂನ್ ವಾಜಪೇಯಿ ಅದೇ ಹೇಳಿದ್ದು, ಬುರ್ಖಾ ದತ್ತು ಅದೇ ಹೇಳಿದ್ದು. ಅದೇ ರೀತಿ ಭಾರತದಲ್ಲಿ ಮಾಡ್ತೀವಿ ಅಂತ ಈ ಸಲ್ಮಾನ್ ಖುರ್ಷಿದ್ ಹೇಳ್ತಾರೆ. ಸಲ್ಮಾನ್ ಖುರ್ಷಿದ್ ಯಾರು? ಸೋನಿಯಾ ಗಾಂಧಿಯವರ ಅತ್ಯಂತ ನಿಕಟವರ್ತಿ ಮತ್ತು ಸೋನಿಯಾ ಗಾಂಧಿಯವರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ವಿದೇಶಾಂಗ ಸಚಿವ. ಇವರ ಸ್ಕೆಚ್ಚು ಟೂಲ್ ಕಿಟ್ಟು ದಿಗ್ವಿಜಯ್ ಸಿಂಗ್ ಇತ್ತಂದು ಹೇಗಾದರೂ ಮಾಡಿ ಬಾಂಗ್ಲಾದೇಶದ ರೀತಿಯಲ್ಲಿ ಭಾರತದಲ್ಲಿ ಈಗಲೂ ಅದೇ ಮಾಡ್ತಾ ಇರೋದು. ರಾಹುಲ್ ಗಾಂಧಿ ಪ್ರತಿನಿತ್ಯ ಮಾಡ್ತಾ ಇರೋದು ಅದನ್ನೇ. ಚುನಾವಣೆಯಲ್ಲಿ ಗೆಲ್ಲದೇ ಇದ್ದಾಗ ಇಲ್ಲಿ ಚುನಾವಣಾ ಮಷಿನರಿಯನ್ನು ಬಳಸಿಕೊಂಡು ನರೇಂದ್ರ ಮೋದಿ ಗೆದ್ದಿದ್ದಾರೆ ಬಿಹಾರದಲ್ಲಿ ಅಂತ ಬಿಂಬಿಸುವ ಪ್ರಯತ್ನ ಮಾಡೋದು. ಇದಕ್ಕೆ ಸಹಾಯ ಯಾವುದು? ಈ CSDS ಅನ್ನುವಂಥ ಫೌಂಡೇಶನ್ನವರು ಇದಕ್ಕೆ ಡಾಟಾಗಳನ್ನು ಕೊಡೋದು. ನಿನ್ನೆ ಬೆಳಗ್ಗೆ 9:00 ಈತ ಅಪಾಲಜಿ ಕೇಳ್ತಾನಿದ್ದ ಸಂಜಯ್ ಕುಮಾರ್, CSDS ಫೌಂಡೇಶನ್ನ ಹೆಡ್ಡು. ಏನಂತ? ನನ್ನಿಂದ ತಪ್ಪು ಅಂಕಿಅಂಶಗಳನ್ನು ನಾನು ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಿದ್ದೇನೆ, ಬೈ ಮಿಸ್ಟೇಕ್ ಎರರ್ ಆಗಿ ಸಂಖ್ಯೆಗಳನ್ನು ಕೊಟ್ಟಿದ್ದೇನೆ, 4 ಕ್ಷೇತ್ರಗಳಲ್ಲಿ ಜಾಸ್ತಿ ತೋರಿಸಿದ್ದೇನೆ, 2 ಕ್ಷೇತ್ರಗಳಲ್ಲಿ ಕಡಿಮೆ ತೋರಿಸಿದ್ದೇನೆ, ಇವೆಲ್ಲವೂ ಸುಳ್ಳು, ಇವು ಯಾವೂ ಕೂಡ ನಿಯತ್ತಾ ಇರುವಂಥ ಸಂಖ್ಯೆಗಳಲ್ಲ. ಆದ್ದರಿಂದ ನಾನು ನನ್ನ ಟ್ವೀಟನ್ನು ಡಿಲೀಟ್ ಮಾಡ್ತಾ ಇದ್ದೇನೆ, ಕ್ಷಮೆಯನ್ನು ಕೋರ್ತಾ ಇದ್ದೇನೆ ಅಂತ. ಹೆಂಗಿದೆ ಸ್ವಾಮಿ? ಇಡೀ ಊರಿಗೆಲ್ಲ ಬೆಂಕಿ ಹಚ್ಚಾಗಿ ಹೋಗಿದೆ.
ಈ ರಾಹುಲ್ ಗಾಂಧಿಯಿಂದ ಹಿಡ್ಕೊಂಡು ಊರೆಲ್ಲ ಭಾಷಣ ಮಾಡಿ ಆಗೋಗಿದೆ. ಈಗ ಕೊನೆಗೆ ಟ್ವೀಟನ್ನು ಡಿಲೀಟ್ ಮಾಡೋ ಮೂಲಕ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಈ ಸಂಜಯ್ ಕುಮಾರ್ ಸಾರುವ ಯತ್ನವನ್ನು ಮಾಡ್ತಾನೆ. ಯಾವಾಗ ಈ ರೀತಿ ಆತ ಡಿಲೀಟ್ ಮಾಡಿದ ಇದ್ದಕ್ಕಿದ್ದಾಗ ಕಾಂಗ್ರೆಸ್ಸು ಪತ್ರಗುಟ್ಟಿ ಹೋಯಿತು. ಏನು ಒಂದು ದೊಡ್ಡ ಅಸ್ತ್ರವನ್ನೇ ಕಳ್ಕೊಂಡ್ಬಿಟ್ವಿ ನಾವು. ಈ ರೀತಿಯದಾಗಿ ದೊಡ್ಡದಾಗಿ ನಮಗೆ ಒಂದು ಅಸ್ತ್ರ ಸಿಕ್ಕಿತ್ತು. ಆ ಅಸ್ತ್ರವನ್ನು ಯಾರು ನಿರ್ಮಿಸಿ ಕೊಟ್ಟಿದ್ದಾನೋ ಆತನೇ ಅಸ್ತ್ರವನ್ನು ಕೆಳಗೆ ಎಸೆದಿದ್ದಾನೆ. ಇನ್ನು ಮುಂದೆ ನನ್ನ ಪಾಡೆ ಅನ್ನುವಂಥ ಗಾಬರಿ ಶುರುವಾಯಿತು. ಅವರೆಲ್ಲ ತಮ್ಮ ಅಕೌಂಟಲ್ಲಿ ಡಿಲೀಟ್ ಮಾಡಲಿಕ್ಕೆ ಶುರು ಮಾಡಿದರು. ಡಿಲೀಟ್ ಮಾಡಿ ಅಲ್ಲಿ ಇವರು ಒಂದು ಮಾನಗೇಡುಗಳು ಎಷ್ಟು ಅಂದರೆ, ಇದಾದ ಮೇಲೆ ಮತ್ತೆ ಸಂಸತ್ ಭವನಕ್ಕೆ ಬರ್ತಾರೆ, ಓಟ್ ಚೋರಿ ಅಂತ ಬೋರ್ಡ್ ಹಿಡ್ಕೊಂಡು ಮತ್ತೆ ಯಥಾ ಪ್ರಕಾರ ಪ್ರತಿಭಟನೆಯನ್ನು ಮಾಡ್ತಾರೆ. ಈ ಥರದ ಜನರಿಗೆ ಏನಂತ ಹೇಳ್ತೀರಿ? ಇನ್ನೊಂದು ಈ ರೀತಿಯಾದಂಥ ಸುಳ್ಳಿನ ಮೂಲಕ ಮತ್ತೆ ರಾಹುಲ್ ಗಾಂಧಿ ಸಿಕ್ಕಿಬಿದ್ದಿದ್ದ ನೋಡಿ. ರಾಹುಲ್ ಗಾಂಧಿ ನಿಜ ಹೇಳಿದಂಥ ಒಂದು ಉದಾಹರಣೆಯನ್ನು ನಂಗೆ ಸಾಧೋಹರಿಸಿ ನೀವು ನಂಗೆ ಹೇಳಬೇಕು. ಒಂದು ಯಾವುದಾದ್ರೂ ಇಲ್ಲ ಸ್ವಾಮಿ, ಭಾಳ ಪ್ರಮಾಣೀಕರಿಸಿ ಈತನ ಬಗ್ಗೆ ಹೇಳ್ತೀವಿ, ಈತ ಬೈ ಮಿಸ್ಟೇಕ್ ಸುಳ್ಳು ಹೇಳಿರ್ಬೋದು, ಈತ ನಿಜವನ್ನೇ ಹೇಳೋದು ಒಂದು ಸಲ ಸುಳ್ಳು ಹೇಳಿದ್ದಾರೆ ಅಂತ ನೀವು ಹೇಳಲಿಕ್ಕೆ ಒಂದು ನಿಜವನ್ನು ಆತನಿಂದ ಹೇಳಿ. ಈತ ರಾಜಕಾರಣಕ್ಕೆ ಬಂದ ದಿವಸದಿಂದ ನಿರಂತರವಾಗಿ ಮಾಡಿದಂಥ ಇಷ್ಟೂ ಅಲಿಗೇಷನ್ಸ್ ಎಲ್ಲಿಂದ ಬನ್ನಿ? ರಫೈಲ್ ಹಗರಣದಿಂದ ಬನ್ನಿ. ರಫೈಲ್ ಹಗರಣದ ಬಗ್ಗೆ ಮಾತಾಡಿ ಅಲ್ಲಿ ಸುಳ್ಳು ಹೇಳಿದ್ದು, HAL ಮುಳುಗಿ ಹೋಗುತ್ತೆ ಅಂತ HAL ಮುಂದುಗಡೆ ನಿಂತ್ಕೊಂಡು HAL ಕಂಪ್ನಿನ ಬಂದಾಗತ್ತೆ ಅಂತ ಅದ್ರ ಮುಂದೆ ನಿಂತ್ಕೊಂಡು ಭಾಷಣ ಮಾಡಿದರು, ಅದು ಸುಳ್ಳು ಹೇಳಿದರು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದಿವಾಳಿಯಾಗಿ ಹೋಗ್ತದೆ, ನಿವೃತ್ತರೆಲ್ಲ ದುಡ್ಡು ಇಟ್ಟಿದ್ದೀರಿ, ನಿಮ್ಮ ದುಡ್ಡು ವಾಪಸ್ ತಗೊಳ್ಳಿ, ಇಲ್ಲದೆ ಹೋದ್ರೆ ನೀವು ಬೀದಿಗೆ ಬರ್ತೀರಿ ಅಂತ ಹೂಡಿಕೆದಾರರಲ್ಲಿ ಭಯವನ್ನು ಉಂಟು ಮಾಡಿದರು ಮಲ್ಲಿಕಾರ್ಜುನ ಮುತ್ಯ ಮತ್ತು ರಾಹುಲ್ ಗಾಂಧಿ, ಇಡೀ ಕಾಂಗ್ರೆಸ್ ಪಟಾಲಮ್ಮು. ಅದು ಸುಳ್ಳಾಗಿ ಇವತ್ತು 106 ಕೋಟಿ ಲಾಭದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನು ಜನರ ದುಡ್ಡಲ್ಲಿ ನಡೆಯೋದು, ಆ ಕಂಪ್ನಿ ಮುಳುಗಿ ಹೋಗುತ್ತೆ ಅಂತ ಅದಾನಿ ಸಂದರ್ಭದಲ್ಲಿ ಇವ್ರು ಹೇಳಿದರು, ಅದು ಸುಳ್ಳು ಅಂತ ಸಾಬೀತಾಯಿತು. ಪೆಗಸಿಸ್ ಬಗ್ಗೆ ಹೇಳಿದರು, ಅದು ಸುಳ್ಳಾಯಿತು. ಯಾವುದು ಅಂತ ಹೇಳಿ ಒಂದಲ್ಲ ಎರಡಲ್ಲ 106 ಪ್ರಕರಣಗಳನ್ನು ಹೇಳ್ತೀನಿ. ಇಷ್ಟೂ ಬಾರಿ ರಾಹುಲ್ ಗಾಂಧಿ ಸುಳ್ಳನ್ನೇ ಹೇಳಿದ್ದು. ನಿನ್ನೆ ಮತ್ತೊಂದು ಸುಳ್ಳು ಹೇಳಿ ಸಿಕ್ಕಿದ್ರು. ಯಾವುದದು? ಬಿಹಾರದ ಒಂದು ಗ್ರಾಮದಲ್ಲಿರುವಂಥ ಒಂದು ಕುಟುಂಬ, ರಂಜು ದೇವಿ ಅಂತ ಹೆಣ್ಮಗಳನ್ನ ಕಾಂಗ್ರೆಸ್ನವ್ರು ಕರ್ಕೊಂಬಂದು ರಾಹುಲ್ ಗಾಂಧಿ ಮುಂದೆ ಕೂಡಿಸ್ತಾರೆ. ರಾಹುಲ್ ಗಾಂಧಿ ಈಗ ಆ್ಯಂಕರ್ ಕೆಲಸವನ್ನು ಮಾಡ್ತಾಯಿದ್ದಾರೆ. ಯಾರ್ಯಾರು ಮತಗಳನ್ನು ಕಳ್ಕೊಂಡಿದ್ದೀನಿ ಅಂತ ಹೇಳ್ತಾರೋ, ಅಂದರೆ ವೋಟರ್ ID ಅವ್ರಿಗಿಲ್ಲ, ಅವರು ವೋಟರ್ IDಯನ್ನು ಡಿಲೀಟ್ ಮಾಡಿದ್ದಾರೆ ಬಿಹಾರದಲ್ಲಿ ಅಂತ ಹೇಳಲಾಗ್ತದೋ, ಅವರ ಇಂಟರ್ವ್ಯೂನ ಇವ್ರು ಮಾಡ್ತಾರೆ. ಇವ್ರನ್ನ ಕರ್ಕೊಂಬರೋರು ಯಾರು? ರಾಹುಲ್ ಗಾಂಧಿ ಏನೋ ಅವ್ರು ನೋಡ್ಕೊಂಡು ಹೋಗಿರೋದಿಲ್ಲ, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಂಥವರನ್ನು ಹೆಕ್ಕಿ ಕರ್ಕೊಂಬಂದು ರಾಹುಲ್ ಗಾಂಧಿ ಮುಂದೆ ಕೂಡಿಸ್ತಾರೆ. ರಾಹುಲ್ ಗಾಂಧಿಗೂ ಗೊತ್ತಿರುತ್ತೆ, ಕಾರ್ಯಕರ್ತರಿಗೂ ಗೊತ್ತಿರುತ್ತೆ, ಇದೊಂದು ಮೋಡಸ್ ಆಪರೆಂಡಿ, ನಾವು ಇದೊಂದು ಪ್ಲೇ ಮಾಡ್ತಾ ಇರೋಂಥ ಡ್ರಾಮಾ ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಏನು ಮಾಡ್ತಾರೆ ಅಂತಂದರೆ, ಬರ್ತಾರೆ, ಕರ್ಕೊಂಬಂದವ್ರನ್ನ ಕೂಡಿಸ್ತಾರೆ. ಏನು ನಿಮ್ಮ ಹೆಸರು ಅಂತ ರಾಹುಲ್ ಗಾಂಧಿ ಕೇಳ್ತಾರೆ. ಯಾಕೆ ಹೇಳ್ತಾರೆ? ನನ್ನ ಹೆಸರು ರಂಜು ದೇವಿ ಅಂತ, ಇಂಥ ತಾಲೂಕು ಇಂಥ ಗ್ರಾಮದಿಂದ ಬಂದಿದ್ದೀನಿ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾರೆ. ಎಷ್ಟು ಜನ ಅಂದ್ಕೊಂಡು ನಮ್ಮ ಮನೇಲಿ 6 ಜನ ಇದ್ದೀವಿ ಅಂತ ಆ ರಂಜು ದೇವಿ ಹೇಳ್ತಾರೆ. ನೀವು 6 ಜನ ಎಷ್ಟು ವರ್ಷದಿಂದ ಮತ ಹಾಕ್ತಾಯಿದ್ರಿ? ಇಲ್ಲ, ನಾವು 4-5 ಚುನಾವಣೆಯಲ್ಲಿ ಮತ ಹಾಕಿದ್ದೀವಿ. ಈ ಬಾರಿ ಏನು ಮಾಡ್ತೀರಿ? ಈ ಬಾರಿ ನಮ್ಮ ವೋಟರ್ ಲಿಸ್ಟಲ್ಲಿ ಹೆಸರೇ ಇಲ್ಲ ಅಂತ. ಅವಾಗ ರಾಹುಲ್ ಗಾಂಧಿ ಹೇಳ್ತಾರೆ, ನೋಡಿ ಇಷ್ಟು ವರ್ಷ ಮತ ಹಾಕ್ಕೊಂಡು ಬಂದಿದ್ದಾರೆ, ಇವ್ರ ಬಳಿ ವೋಟರ್ ID ಇತ್ತು, ಈ ಬಾರಿ ವೋಟರ್ ID ಇಲ್ಲ. ಅಂದರೆ ಓಟಿನ ಚೋರಿಯಾಗಿದೆ, ಕಳ್ಳತನ ಆಗಿದೆ ಓಟು. ಶಬ್ದ ಚೋರ್ ಅನ್ನುವ ಶಬ್ದವನ್ನು ಅವ್ರ ಮನಸ್ಸಿನಲ್ಲಿ ಹೇಗೆ ಬೇರೂರು ಬಿಟ್ಟಿದೆ ಅಂದರೆ, 2 ಶಬ್ದಗಳು ಅವ್ರ ಮನಸ್ಸಿನಲ್ಲಿ ಬೇರೂರಿದೆ. ಒಂದು ಓಪನ್ ಆ್ಯಂಡ್ ಶಟ್ ಕೇಸ್ ಅಂತೇಳಿ, ಅವ್ರ ಅಪ್ಪನಿಗೆ ಯಾವಾಗಲೂ ಎಲ್ಲರೂ ಹೇಳೋರು, ಬೊಫೋರ್ಸ್ ಹಗರಣದ ಸಂದರ್ಭದಲ್ಲಿ ಓಪನ್ ಆ್ಯಂಡ್ ಶಟ್ ಕೇಸ್ ಅಂತ ಹೇಳೋರು. ಅದಾದಮೇಲೆ ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಯಾವಾಗಲೂ ಚರ್ಚೆ ನಡೆಯುವಾಗ ಇದೊಂದು ಓಪನ್ ಆ್ಯಂಡ್ ಶಟ್ ಕೇಸು, ಎಲ್ಲ ದಾಖಲೆಗಳಿದ್ದಾವೆ ಅಂತ ಎಲ್ಲ ಮಾತಾಡೋರು. ಆ ಶಬ್ದಗಳು ಆತನ ಮನಸ್ಸಿನಲ್ಲಿ ಸುಪ್ತಾವಸ್ಥೆಯಲ್ಲಿ ಕೂತ್ಬಿಟ್ಟಿದ್ದಾವೆ. ಹೀಗಾಗಿ ಯಾವಾಗಲೂ ಬಳಸುವ ಶಬ್ದ ಈತ ಚೋರಿ. ಯಾಕಂದರೆ ಅವ್ರ ತಂದೆಗೆ ಬೊಫೋರ್ಸ್ ಚೋರ್ ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡೋರು. ಆಮೇಲೆ ಸ್ವಿಸ್ ಬ್ಯಾಂಕಲ್ಲಿ ದುಡ್ಡು ಹಾಕಿಟ್ಟಿದ್ದಾರೆ ಅಂತ ಆ ಕಾಲದಲ್ಲಿ ಭಾಳ ಬೊಫೋರ್ಸ್ ಚೋರ್ ಅನ್ನುವಂಥ ಶಬ್ದ ಈತನ ಮನಸ್ಸಿನಲ್ಲಿ ಗಾಢವಾಗಿ ಬೇರೂರು ಬಿಟ್ಟಿದೆ. ಆದ್ದರಿಂದ ನರೇಂದ್ರ ಮೋದಿಗೂ ಚೋರ್ ಅಂತ ಕರೀತಾರೆ, ಮತಗಳಿಗೂ ಚೋರಿ ಅಂತ ಹೇಳ್ತಾರೆ. ಈತ ಬಳಸುವ ಶಬ್ದವನ್ನೇ ಇಷ್ಟೂ ವಿಪಕ್ಷದವ್ರು ಬರ್ತಾರೆ. ದುರಂತ ನೋಡಿ, ಈಗ ಈತನಿಗೆ ಸಂಸ್ಕೃತಿ ಇಲ್ಲ, ಸಂಸ್ಕಾರ ಇಲ್ಲ, ಬಳಸುವ ಭಾಷೆಯ ಬಗ್ಗೆ ಈತನಿಗೆ ಯಾವುದೇ ಪರಿಗಣನೆ ಇಲ್ಲ. ಓಕೆ, ರಾಹುಲ್ ಗಾಂಧಿ ಉಳಿದು ಎಲ್ಲ ವಿಪಕ್ಷದವರು ಈತನೇ ಬಳಸುವ ಶಬ್ದವನ್ನು ಬಳಸ್ತಾರಲ್ಲ, ಅದು ನಂಗೆ ಅಚ್ಚರಿ ಆಗೋದು. ಅಂದರೆ ಅವ್ರು ಯಾರೂ ಕೂಡ ತಲೆ ಇರಲಾರ್ದು ಮಿದುಳು ರಹಿತ ವ್ಯಕ್ತಿಗಳ, ನನಗಿನ್ನೂ ತನಕ ಅರ್ಥ ಆಗದೆ ಇರೋ ವಿಚಾರ ಅದೇ. ಆಮೇಲೆ ಈತ ಹೇಳ್ದ ಹಾಗೆ ಕೇಳ್ಕೊಂಡು ಅವ್ರು ಹೆಂಗೆ ಓಡಾಡ್ತಾರೆ ಅಂತ ನನಗಿನ್ನೂ ತನಕ ಅರ್ಥ ಆಗಿಲ್ಲ. ಇವ್ರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇವ್ರು ಹೆಂಗೆ ಗೆಲ್ತಾರೆ ಅಂತ ನನಗಿನ್ನೂ ತನಕ ತಿಳಿತಾ ಇಲ್ಲ. ಈಗ ವಿಷಯಕ್ಕೆ ಬರ್ತೀನಿ. ರಂಜು ದೇವಿಯ ಪ್ರಕರಣ. ರಂಜು ದೇವಿ ಹೇಳ್ತಾರೆ, ನಾನು 3-4 ಚುನಾವಣೆಯಿಂದ ಓಟ್ ಹಾಕ್ತಾಯಿದ್ವಿ, ಈ ಸಲ ಇಲ್ಲ, ಓಟ್ ಕಾ ಚೋರಿ ಹೋಗಯ. ಮುಂದೆ ಅರ್ಧ ಗಂಟೆ ಆಗಿಲ್ಲ ಸರ್, ಆಕೆ ಹೋಗ್ತಾರೆ. ಹೋದ ತಕ್ಷಣ ಮಾಧ್ಯಮದವ್ರು ಹೋಗ್ತಾರೆ,
ನಿಮಗೆ ವೋಟರ್ ಐ ಡಿ ಇಲ್ವಾ ನಿಮ್ಮ ಹತ್ರ ಅಂತ ಕೇಳ್ಕೊಳ್ಳಿ. ಇಲ್ಲ, ನನ್ನ ಹತ್ರ ವೋಟರ್ ಐ ಡಿ ಇದೆ. ಮತ್ತು ನೀವು ಯಾಕೆ ಹಿಂಗೆ ಹೇಳಿದ್ರಿ? ಇಲ್ಲ, ಕಾಂಗ್ರೆಸ್ನವ್ರು ಬಂದು ನಮ್ಮ ಹತ್ರ ಕಾರ್ಯಕರ್ತರು ಬಂದು ಹೇಳಿದರು, ನಿಮ್ಮ ಹತ್ರ ವೋಟರ್ ಐ ಡಿ ಇಲ್ಲ ಅಂತ ನೀವು ಹೇಳಿ ನಿಮ್ಮನ್ನು ಕರ್ಕೊಂಡೋಗಿ ರಾಹುಲ್ ಗಾಂಧಿ ಮುಂದೆ ನಿಲ್ಲಿಸ್ತೀವಿ. ಅಲ್ಲಿ ಅವ್ರು ಕೇಳ್ತಾರೆ, ನಿಮಗೆ ಕೇಳಿದಾಗ ನಿಮ್ಮ ಹತ್ರ ವೋಟರ್ ಐ ಡಿ ಇದೆಯಾ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳಿ, ಎಷ್ಟು ಸಲ ವೋಟ್ ಹಾಕಿದ್ದೀನಿ ಅಂತ ಕೇಳಿದಾಗ ನೀವು ಎಷ್ಟು ಸಲ ಹಾಕಿನಿ ಅಂತ ಹೇಳ್ರಿ, ನಿಮ್ಗೆ ವೋಟರ್ ಐ ಡಿನ ಅವ್ರು ಕೊಡಿಸ್ತಾರೆ. ನನ್ನ ಹತ್ರ ಹಾಲಿ ವೋಟರ್ ಐ ಡಿ ಇದ್ದಾವೆ, ಹೊಸ ವೋಟರ್ ಐ ಡಿ ಇನ್ನೂ ನಮ್ಮ ಕೈಗೆ ಬಂದಿಲ್ಲ. ಏಕೆಂದರೆ ಇನ್ನೂ ಕರಡು ಹಂತದಲ್ಲಿದೆ. ಸೆಪ್ಟೆಂಬರ್ 1ರ ನಂತರ ಜಾರಿ ಮಾಡ್ತಾರೆ ಅವನ್ನೆಲ್ಲ. ಈಗ ಅದರ ಏನಾದರೂ ತಿದ್ದುಪಡಿಗಳಿದ್ದರೆ ತಿದ್ದುಪಡಿ ಆಗಲಿ ಅಂತ ಎಲ್ಲ ರಾಜಕೀಯ ಪಕ್ಷಗಳಿಗೆ ಅದರ ಪ್ರತಿಗಳನ್ನು ಕೊಡಲಾಗಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ ಕೇಳಿತ್ತು ಏನಂತ, 65 ಲಕ್ಷ ಜನ ಮತದಾರರನ್ನು ನೀವು ಕಾಣೆಯಾಗಿದ್ದಾರೆ ಅಂತ ಹಾಕಿದಿರಿ, ಮೃತರಾಗಿದ್ದಾರೆ, ಊರು ಬಿಟ್ಟಿದ್ದಾರೆ ಅಂತ ಹಾಕಿದಿರಿ, ಅದರ ಎಲೆಕ್ಟ್ರಾನಿಕ್ ಕಾಪಿಯನ್ನು ಕೊಡಿ ಅಂತ ಕೇಳಿತ್ತು ಸುಪ್ರೀಂ ಕೋರ್ಟ್. ಆ ಕಾಪಿಯನ್ನು ನಿನ್ನೆ ಕೊಟ್ಟಾಗಿದೆ ಚುನಾವಣಾ ಆಯೋಗ. ಈಗ ಈ ರೀತಿಯ ಸುಳ್ಳನ್ನು ಹೇಳಿಕೊಳ್ಳುವ ಮೂಲಕ ಮತ್ತೆ ರಾಹುಲ್ ಗಾಂಧಿ ಸಿಕ್ಕಿಬಿದ್ದಿದ್ದಾರೆ. ಪ್ರತಿ ದಿವಸ ಒಂದಲ್ಲ ಒಂದು ಕೇಸ್ನಲ್ಲಿ ರಾಹುಲ್ ಗಾಂಧಿ ಸಿಕ್ಕಿಬೀಳ್ತಾ ಇದ್ದಾರೆ. ಸಿಕ್ಕಿಬಿದ್ದದ್ದಕ್ಕೆ ಅವರು ಒಂದು ಚೂರು ನಾಚಿಕೆ ಅನ್ನೋದೇನೂ ಆಗ್ತಾ ಇಲ್ಲ. ಇದನ್ನೇ ಚುನಾವಣೆಯ ಅಜೆಂಡಾ ಮಾಡ್ಕೊಂಡು ಬಿಹಾರದ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಅದರ ಫಲಿತಾಂಶ ಏನಾಗುತ್ತೆ ಅಂತ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.